ಎತ್ತಾಗತ್ತೆ ತಿರ್ಲಿ ಬಿಡು, ನಿಂಗೇನು ಕಷ್ಟ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರದ್ದು ಟಿಫನ್ ಆಯ್ತಾ? ನಮ್ದಾಯಿತು. ಟೊಮೊಟೊ ಬಾತು ತಿಂದ್ಬಿಟ್ಟು ಕೆಲಸ ಎಲ್ಲ ಮುಗಿಸಿ ಜಸ್ಟ್ ನನ್ನ ಬಟ್ಟೆ ಎಲ್ಲ ಒದ್ದೆ ಸ್ನಾನ ಮಾಡೋಣ ಬಾ ಮಗಳೇ ಅಂದರೆ ನನ್ನ ಮಗಳ ಅದೆಲ್ಲೋ ಬಿದ್ದಿತ್ತು. ಒಂದು 3 ಮಾವಿನಕಾಯಿ ಎತ್ಕೊಂಡು ಕೊಟ್ಟರು. ಕಟ್ ಮಾಡಮ್ಮ ಅಂದ್ಕೊಂಡು ಬೆಳಗ್ಗೆ ತಿನ್ನಲ್ಲ, ಬಟ್ ಇವಳು ಹೆಸರು ಹೇಳ್ಕೊಂಡು ಕಟ್ ಮಾಡೋದು ನಾನೇ ತಿನ್ನೋದು. ಫಸ್ಟ್ ಅವಳು ಐಸ್ ಕ್ರೀಮು ಬಂತು ಅಂದ್ಬಿಟ್ಟು ಇದು ಓಡೋದ್ಲು. ಇದೇನೋ ಅಂದ್ಕೊಂಡು ಬಾಯಿಗೆ ಹಾಕೊಬಿಟ್ಟು ಫುಲ್ ಹೆವಿ ಖಾರ ಬಿಟ್ಟು ಹೋಗಿ ನೀರು ಕುಡಿಯೋಕೆ ಹೋದ್ಲು. ಈಗ ಏನ ಕೊಡೋದು? ಏಯ್ ಖಾರದ ಬಿಟ್ರೆ ಹೊಡೆದು ಬಿಡ್ತೀನಿ ಸಿನಿಮಾ. ಅವಳಿಗೆ ಹುಷಾರಿಲ್ಲ, ಐಸ್ ಕ್ರೀಮ್ ಬೇಕಂತೆ. ಮಗತ್ತ ಸಂಚುರ ಕಟ್ಟು ಬಿಡ್ತೀನಿ. ಬಾಯಲ್ಲಿ ಬ್ಯಾಗ್ನ ಮಾವಿನಕಾಯಿ ಬೇಕು ಅಂದ್ರೆ ಮಾವಿನ ಕಟ್ ಮಾಡ್ಕೊಟ್ಟಿ ಬಾ ಬಂಗಾರಿ ಬಾ. ಏಯ್ ಐಸ್ ಕ್ರೀಮ್ ಅಂಕಲ್ ಅಂತೇಳಿ ಹೊಡಿತೀನಿ. ನೆಗಡಿ ಆಗೋಯ್ತು ತಗೊಂಡು ಬಂಗಾರಿ ಈಗಲೇ ಇಟ್ಟು ಏಟು ಬಿದ್ದೈತವ. ಅಂಕಲ್ ಅನಿಸ್ತೀನಿ. ಇಸ್ಕೋಗು ಸರಿ, ಕೊಡಿಯನು ಹೋಗು ಸರಿ. ಏನಂದ್ರೆ ಕೊಟ್ಟು ಬಿಡಿ ಅಂಡೆ. ಇಸ್ಕೋಗು ಸರಿ, ನಾ ಕಾಸು ಕೊಡ್ತೀನಿ. ಕೊಟ್ಬಿಟ್ಟು ನಾನು 2 ತಗೊಂಡ್ರೆ ತಿನ್ಕೊಬಿಡ್ತಿದ್ದೆ ಅಂದ್ಬಿಟ್ಟು ಕೊಟ್ಬಿಟ್ಟು. ಏನಂದ್ರೆ ಅಮ್ಮ ನಾನು 2 ತಗೊಂಡಿದ್ವಿ, ಕೊಟ್ಬಿಟ್ರೆ ಒಂದು ವಾಪಸ್ಸು ನಾನೇ ತಿನ್ಕೊಬಿಡ್ತೀನಿ ಅಂತ ಅಂತವಳೆ. ನಾನು 4 ತಿಂದು ಬಿಡೋ ಅಂತಿದ್ದೆ. ಹುಷಾರಿಲ್ಲ, ಈ ಕಡೆ ಟಾಣಿ ಕುಡ್ದಿದ್ದು ಯಾಕಂದ್ರೆ ನಾನು ಹೊಟ್ಟೆ ಉಳಿಸ್ತೇಯ ನೀನು. ಎಷ್ಟು ಇವಾಗ ಸಿರಪ್ ಹಾಕಿದ್ದೀನಿ. ಗೆಳತಿ ತೋಟದಲ್ಲಿ ಕುಹು ಎಂದು ಕೂಗಿದವಳೆ, ನಿನ್ನ ಹೆಸರು ಕುಹುನ ಕೂಗಿಲೇನ. ಕಣ್ಣಳತೆ ದೂರದಲ್ಲಿ ಕಂಪುಂಚಲಿ ಹೊಡೆದವಳೆ, ನಿನ್ನ ಹೆಸರು ಗಂಧನ ಮಳಿಗೇನ. ಕುಹು ನಂಗ ಅಲ್ಲ ಬಾಯಲ್ಲಿ ಅಲ್ಲಿ ಏನೋ ಕೈ ಮತ್ತಿದೆ ಬಾಲಿ. ಏ ಐಸ್ ಕ್ರೀಮ್ ನೀರು ಹಚ್ಬಿಟ್ಟೆ ಕಣೆ. ಬಿದ್ದೋಯ್ತು, ಕರ್ಗೋಯ್ತು, ಮೆಂಟೋಗೋಯ್ತು. ನನ್ನ ಮಿಷಿನು ನಾನು ಅಂಬಾರಿ ಎತ್ತಿ ಈ ಕಡೆ ಶಿಫ್ಟ್ ಮಾಡಿದ್ರೆ ನಾನು ಸ್ವಲ್ಪ ಏನೋ ಸ್ಟಕ್ ಆಗ್ಬಿಟ್ಟಿದೆ. ರಿಪೇರಿ ರೆಡಿ ಮಾಡ್ಬೇಕು ಇವಾಗ. ಈತ ಹಂಗೆ ಹಾಕ್ಬಾರ್ದು. ಲೋಟ ಎತ್ಕೋಬೇಕು ಮನೇಲಿ. ಅಲ್ಲೇ ಲೋಟ ಎತ್ಕೋಬೇಕು. ಲೋಟ ಇಲ್ವ ಅಲ್ಲಿ? ಮೂಗಲಿ ಸುರಿಲಿ ಮಾಡ್ತೀನಿ. ಆಮೇಲೆ ಲೋಟ ಎತ್ಕೋಬೇಕು. ಅವಳು ಲೋಟ ಸಿಕ್ನಿಲ್ಲ ಅಂದ್ಬಿಟ್ಟು ಅದು ಕರ್ಗೋಗಿ ಮೆಲ್ಟ್ ಆಗಿದ್ದೈತೆ ಮುಟ್ಟು ತಪ್ಪಳ ಇಟ್ಕೊಬಿಟ್ಟು. ಲೋಟ ಎತ್ಕೊಬಿಟ್ಟಿನಿ. ಬೇಡ ವೇಟ್ ಮಾಡಿ. ಲೋಟ ಎತ್ಕೋತಾಳೆ ಇವತ್ತ ಲಾಸ್ಟು. ಪೂನಕ್ಕೆ ಹೊಳ್ದ್ರೆ ಏನು ಮಾಡ್ತೀನಿ ಅವಳು? ಏಟ್ ಬಿದ್ದೈತವ. ಕೂತ್ಕೊಳ್ಳಿ. 2 ದಿನ ತಿನ್ಕತೀನಿ. ತಿನ್ನಲ್ಲ. ಹಾಸ್ಪಿಟ್ಲಿಗೆಲ್ಲ ಹೋಗೋ ದಿನ ಜ್ವರ ಬಂದ್ರೆ ನೋಡಿಲಿ. ಇನ್ನೂ ಸ್ವಲ್ಪ ಆರೆಲ್ಲ ಬಿಸಿ ಬೇಡ. ಜ್ವರ ಬಂದದಾದ್ರೆ ಬಿಡ್ಲ. ಡಾಕ್ಟ್ರ್ ಏನಂತ ಹೇಳಿದಾರೆ ಮೊನ್ನೆ. ಅದು ಮಿಷಿನ್ ಯಾಕೋ ರಿಪೇರಿ ಆಗ್ಬಿಟ್ಟೈತೆ. 1 ವರ್ಷದಿಂದ ಅದನ್ನ ರನ್ ಮಾಡೇ ಇಲ್ಲ. ಸ್ಟಕ್ ಆಗ್ಬಿಟ್ಟದು. ಏನೋ ಮೂಮೆಂಟ್ ಆಯ್ತಲ್ಲ ಇವಾಗ. ಫಸ್ಟು ಅದನ್ನ ಮಿಷಿನ್ ರೆಡಿ ಮಾಡಿ ಸ್ವಲ್ಪ ಡ್ರೆಸ್ಗೆ ಸ್ಟಿಚಸ್ ಮಾಡಿಸ್ಬೇಕು. ಸುಮಾರು ಪೆಂಡಿಂಗ್ ಇಟ್ಕೊಬಿಟ್ಟಿದ್ದೀನಿ. ಇವತ್ತು ಅದು ರಿಪೇರಿ ರೆಡಿ ಮಾಡುವ ಅಂತಿದ್ದೀನಿ. ನೋಡೋಣ ಟೈಮ್ ಸಿಕ್ಕುತ್ತೆ ಇಲ್ವೋ ಗೊತ್ತಿಲ್ಲ. ಹಿಂಗೆ ಕೇಳ್ಬಾರ್ದು ಯಾವತ್ತೂ. ಕತ್ತಿಸ್ಬಿಡ್ತೀನಿ. ಸುಮ್ಮನಿರಿ, ಸುಮ್ಮನೆ ಇರಿಸ್ತೀನಿ. ಪಪ್ಪ ಏನಂತ ತೊಳಿದ್ದು? ಪಪ್ಪ ಸ್ವಾಮಿ ತಿನ್ಬಾರ್ದು ಅಂತ ತೊಳಿಲ್ವಾ? ಹುಷಾರು ಬಂದ್ಬಿಡುತ್ತೆ ಮಗಳೇ, ತಿನ್ಬೇಡಿ ಅಂತ. ಕಳ್ಳಿ ಅವ್ರ ಪಪ್ಪ ಇಲ್ವಂತ. ಅಮ್ಮ ಪಪ್ಪ ಇಲ್ವ ಎಲ್ಲ ಹೋಯ್ತಲ್ಲ ಅವಾಗ 2 ದಿನ ತಿನ್ಕೊಬಿಡಿ ಹೇಳ್ಬೇಡಿ ಅಂತಲ್ಲ. ಕಿಲಾಡಿ ನನ್ನ ಮಗಳೇ. ತೋಟದಲ್ಲಿ ಸ್ನಾನ ಮಾಡಕ್ಕೆ ಹೋಗ್ಬೇಕು. ಇವಳಿಂದ ಆಡಿನ ಎಲ್ಲ ಕೆಲಸನೂ ಲೇಟ್. ಫಸ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟು ಮಾವಿನಕಾಯಿನ ಉಪ್ಪು ಕಾರಣ ಆಗ್ತಿಲ್ಲ, ಸಿಪ್ಪು ಏನು ತೆಗಿತಿರಲ್ಲ, ತೊಳೆದ್ಬಿಡೋದು ಹಂಗೆ ಕಚ ಅಂತ ತಿಂತಿದ್ವಿ. ಹುಳಿ ಇರ್ತಿಲ್ಲ. ಬಟ್ ಈಗ 1 ಪೀಸ್ ತಿಂದ ತಕ್ಷಣ ಅಲ್ಲಿ ಹೆಂಗೆ ಜುಮ್ ಮಾಡುತ್ತೆ ಗೊತ್ತಾ. ಆಮೇಲೆ ಅವಾಗ ಹುಣ್ಸೆ ಹಣ್ಣು ಗೊತ್ತಾ, ಹುಣ್ಸೆ ಹಣ್ಣು ಮಾರ್ಕೊಂಡೋಗಿ
ಫುಲ್ಲು ಒಂದೊಂದು ಇಷ್ಟಿಷ್ಟು ಹುಣ್ಸೆಹಣ್ಣು ನಾವೆಲ್ಲ ವೇಲ್ಗೆ ಹಾಕೊಂಡು ಕಟ್ಕೊಂಡು ಬಂದು ತಿನ್ನೋದು ಅಪ್ಪ ದೇವರೇ ನೆನ್ಸ್ಕೊಂಡ್ರೆ ಮೈಯಲ್ಲಿ ಅಜ್ಜಿ ಮತ್ತು ಅಷ್ಟು ಹುಳಿ ತಿಂತಿದ್ವಿ. ಈಗ ತಿನ್ನೋಕ್ಕಲ್ಲ, ಮಾವಿನಕಾಯಿ ತಿನ್ನೋಕ್ಕಲ್ಲ, ಒಂದು ಪೀಸ್ ತಿನ್ನೋ ತನಕ ಎಲ್ಲ ಅಂದರೆ ಜುಮ್ ಅಂತಿರುತ್ತೆ ಅಷ್ಟು. ಫಸ್ಟ್ ಚಿಕ್ಕ ವಯಸ್ಸು ಮಾತ್ರ ಹೆವಿ ಹುಣ್ಸೆಹಣ್ಣು, ಮಾವಿನಕಾಯಿ, ಎಳ್ಸೆ ಹಣ್ಣು ಗೊತ್ತಾ, ಅದು ಸಿಕ್ಕಾಪಟ್ಟೆ ತಿಂದಾಕ್ಬಿಟ್ಟಿದ್ವಿ. ಇದೆಲ್ಲ ಕಟ್ ಮಾಡಿ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಬಿಟ್ಟು ಸ್ನಾನ ಮಾಡೋಕೆ ಹೋಗ್ತೀನಿ. ಬರೋ ತನಕ ಅದು ನೆಂದಿರುತ್ತಲ್ಲ, ಆವಾಗ ಇನ್ನೂ ಸಖತ್ತಾಗಿರುತ್ತೆ ಅಲ್ಲ ಬಂಗಾರೆ. ಬಿಡು ಸ್ನಾನ ಮಾಡ್ಬೇಕಲ್ಲ, ಬಿಡು ಮೆತ್ಕೊಂಡೆ ಅದಕ್ಕೆ ಆರೆಂಜ್ ತಕ ಅಂದಿದ್ದು, ಇದು ನಿಂಗೆ ಆಗಲ್ಲ ಕರ್ಗೋಯ್ತ ಅಂತ. ಹಂಗೆ ತಿನ್ನು ಮಗಳು. ಹಿಂಗ ಅಮ್ಮಗೊಂಚು ಕಡಿಸಲ್ವಾ? ನಾನು ಸ್ವಲ್ಪ ತಿನ್ಸು ಮತ್ತಾ ಹಿಂಗೆ ಮಾಡ್ಬೇಕು ಮಗಳ. ಬಿದೋಗಲ್ಲ ಮಗರಿ, ಹಿಂಗಿಡಿ ಬಿದೋಗಲ್ಲ ಪುಟಣಿ. ಹಿಂಗ ತಿನ್ಕೊಂಡು ಎರಡು ದಿನ ತಿನ್ಕತ್ತೀವಿ. ಮೂಗ ಚರ ಅಂತ ಕಟ್ ಮಾಡ್ಬಿಡ್ತೀನಿ. ಬಂದ್ಬಿಡ್ತೀನಿ ಮಗಳು, ತಿನ್ಬಾರ್ದು ಮಗಳು. ಮಾತಾಡಲ್ಲಕ್ಕಮ್ಮ ನಾನು. ಅಮ್ಮ ಎಲ್ಲನೂ ಮಿಕ್ಸ್ ಮಾಡಿ ಮಾಡ್ಬಿಡಿ, ಎಲ್ಲನೂ ತಗೊಡಿ ಮಿಕ್ಸ್ ಮಾಡಿ ತಿನ್ಕ ಕುಡ್ಕೊತೀನಿ. ಆಮೇಲೆ ಬಟ್ಟನ್ನು ಏನಾರ ಭಾಷೆ ಬೇಕಾದ್ರೆ ಸರಿಸು ಮಂದೇವ. ನನ್ನೇ ಕಿಂಡಲು, ಅಮ್ಮನ್ನೇ ಕಿಂಡಲ್ ಮಾಡೋ ಮಗ ಅದ ನೀನು. ಹಾಕಿ ಇದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಬಿಟ್ಟು ಹಂಗೆ ಇಟ್ಬಿಟ್ಟು ಹೋಗಿರ್ತೀನಿ. ಚೆನ್ನಾಗಿ ಬ್ಲೆಂಡ್ ಆಗಿ ಹಂಗೆ ತಿನ್ಕೊಂಬಿಡ್ತೀನಿ. ಮೊನ್ನೆ ಕುಡಿದ ನೀರು ಎತ್ತಿಬಿಡಿ. ನಮ್ಮಪ್ಪ ರಾಜಿ ಗೊತ್ತಾದ? ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ. ನಮ್ಮಪ್ಪ ರಾಜಿ ಕತೂರಿ. ಅಮ್ಮ ಇದು ಸ್ನಾನ ಮಾಡ್ಕೊಂಡು ಬರೋ ತನಕ ನನಗೋಸ್ಕರ ಕಾಯ್ತಾ ಇರುತ್ತೆ. ಮನೆ ಮತ್ತೆ ಹೋಗೋಣ. ನಾನು ಮರ್ಬೇಕಾಗಿ ಅದೆತ್ಕೋ ಮಗಳ, ಡಸ್ಟ್ಬಿನ್ ಎತ್ಕೋಬೇಕಂದ ಅಲ್ಲಿ ಎತ್ಕೋಬೇಕು ಬಂಗಾರ. ಇದು ನನ್ನ ಅಂಬಾರಿ ಮೆರಿಟ್ ಕಂಪ್ನಿ. ಇದು ತಗೊಂಡು ಮೇಬಿ ಒಂದು 10 ವರ್ಷ ಮೇಲಾಗಿರ್ಬೋದು. ಆವಾಗ ಇದು ಚೆನ್ನಾಗಿರೋ ಕಂಪ್ನಿದು ಇದು ಮೆರಿಟ್. ಜಾತ್ರೆ ಟೈಮಲ್ಲಿ ಕ್ಲೀನಿಂಗ್ ಟೈಮಲ್ಲಿ ಎತ್ತಿ ಇಟ್ಬಿಟ್ಟಿದ್ದು ನಮ್ಮಮ್ಮ ಒಂದು ಸೈಡಲ್ಲಿ. ಇವಾಗ ಎತ್ತಿದ್ರೆ ಪ್ಲೇಸಲ್ಲಿ ಇಟ್ಟಿದ್ದೀನಿ. ಮಾಮೂಲಿ ಎಂಟ್ರೆನ್ಸಲ್ಲಿ ಇಟ್ಕೊಬಿಟ್ಟಿದ್ದೀನಿ, ಅಂದ್ರೆ ಬೆಳಕು ಚೆನ್ನಾಗಿ ಬರುತ್ತೆ ಅಂತ. ಆ ಮೂಲೆಯಲ್ಲಿ ಹಾಕಿ ಮೂಟೆ ಕಳ್ಸೋದಿಲ್ಲ ಹಾಕಿ ಎತ್ತಿ ಇಟ್ಬಿಟ್ಟಿತ್ತು. ಪ್ರೀತಿ ಅಂಬಾರಿ. ಮೇಡಮ್ ಸ್ನಾನ ಮಾಡೋ ಅಂತಂದ್ರೆ ನಾಟಕ ಆಡ್ತಾವಳ, ಬೇಗ ಕಡಿಯಲ್ಲ. ಇವಳು ವೇಟ್ ಮಾಡಿದ್ರೆ ನಾನು ಆಗಲ್ಲ. ಮಲಗಿಸ್ತೀನಿ. ಇನ್ನೇನು ಮಾಡಲಿ, ಇನ್ನು ಕೂರಿಸ್ಕೊಂಬ ಅದನ್ನ ಮಾಡಲೇ ನೀನು. ಎಷ್ಟು ಸ್ನಾನ ಮಾಡಿ ಮುಗಿಸ್ಕೊಂಡು ನನ್ನ ಮಗ ಏನಂತಾಳೆ, ಏನನ್ಬೇಕು ಬಂಗಾರಿ? ಕ್ಯಾಮ್ರಾ ಆನ್ ಮಾಡ್ತೀನಿ. ಅಮ್ಮ ಆಯ್ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅನ್ಬೇಕು, ಆಯ್ತಾ ಅನ್ನು ಮರಿಬೇಡ ಅಂತಂತಾಳೆ. ಏನ ಬಂಗಾರಿ? ಹೌದಾ, ನಂಗೆ ಗೊತ್ತೇ ಇರಲಿಲ್ಲ. ಆಯ್ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಹಂಗೆ ಊಟ ಮಾಡಿದ್ರೆ ಅವಳು ಸ್ನಾನ ಮಾಡಿಸಿ ನಾನು ಜಸ್ಟ್ ಸ್ನಾನ ಮಾಡ್ಕೊಂಡು ಮುಗಿಸ್ಕೊಂಡು ಬಂದೆ. ಬೆಳಗ್ಗೆ ಸ್ನಾನ ಮಾಡೋದು ಲೇಟಾಗಿದೆ ಅವಳಿಂದ. ಅದೇನೋ ಮಾರ್ಕೆಟ್ಗೆ ಓಡಾಡೋಕೆ ಸ್ಟಾರ್ಟ್ ಮಾಡಿಬಿಟ್ಲು. ಇವಾಗ ನಾನು ಹಾಕಿರೋ ಡ್ರೆಸ್ಸು ನಾನೇ ಸ್ಟಿಚ್ ಮಾಡಿದ್ದು. ಲೈವ್ ಮಾಡಲ್ಲ ಬಂಗಾರಿ, ತೋರಿಸ್ತೀನಿ. ಈ ಡ್ರೆಸ್ ನಾನೇ ಸ್ಟಿಚ್ ಮಾಡಿದ್ದು. ಸೀರೆ ಇದು ಲಾಂಗ್ ಫ್ರಾಕ್. ಏನಪ್ಪ ಫೋನ್ ವೈಟ್. ನನ್ನ ಡ್ರೆಸ್ ಚೆನ್ನಾಗಿದೆ ನೋಡು. ಸರಿ ಸೂಪರಾ? ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ. ಹೆಂಗೆ ಕಾಣಿಸ್ತೈತೆ ಸೀರೆಯಲ್ಲಿ
ಸ್ಟಿಚ್ ಮಾಡೋದು. ಈಗ ಫಸ್ಟ್ ಅವಳ ಮಲಗಿಸ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ. ಇದು ಮಿಷಿನ್ ರೆಡಿ ಮಾಡೋಕ್ಕಾದ್ರೆ ನೋಡ್ತೀನಿ, ಬಿಚ್ಚಿ ಅದನ್ನು ಏನಾಗಿದೆ ರೆಡಿ ಮಾಡಿಬಿಟ್ಟು ಆಗಲಿಲ್ಲ ಅಂತಂದರೆ ಸರ್ವಿಸಿಗೆ ಕೊಟ್ಟು ಕಳಿಸ್ಬೇಕು. ಫಸ್ಟು ಅವಳ ಮಲಗಿಸ್ಬೇಕು. ಅವಳ ಮಲಗಿಸ್ ಸ್ವಲ್ಪ ಸಮಾಧಾನ ನನಗೆ. ಬೇಗ ಬಾರೆ. ಅಡುಗೆ ಎಲ್ಲ ಆಯಿತು. ಮಲಗಿಸ್ಬಿಟ್ಟು ನಿದ್ದೆ ಬಂದರೆ ನಿದ್ದೆ ಮಾಡ್ತೀನಿ, ಇಲ್ಲ ಅಂತಂದರೆ ನಾನು ಒಳಗೆ ಮಲಿಕತ್ತೀನಿ. ತಾತ ಈಚೆ ಮಲಿಕತ್ತೀನಿ, ಲಾಲೆ ಮಲಿಕ. ತಾತ ಎಲ್ಲ ಹೋಯ್ತು ಬಿಡು. ಜಸ್ಟು ಮಧ್ಯಾಹ್ನ 1 ಗಂಟೆಗೆ ಮಲಗಿದ್ದು, 4 ಗಂಟೆಲಿ ಇದ್ವಿ ನಾನು ನನ್ನ ಮಗಳಿಬ್ರು. ಮಸ್ತ್ ಸೂಪರ್ ನಿದ್ದೆ ಮಾಡ್ಕೊಂಡು ಇವಾಗ ಎಷ್ಟು ಊಟ ಮಾಡ್ಕೊಂಡು ಬಂದೆ. ಮಿಷಿನ್ ರೆಡಿ ಮಾಡೋಣ ಅಂತ ನನಗೆ ಪ್ಲ್ಯಾನ್ ಮಾಡೋದೇ ಒಂದು, ಬಟ್ ನಂದು ಡೇ ಸ್ಕೆಡ್ಯೂಲೇ ಚೇಂಜ್ ಆಗಿಬಿಡುತ್ತೆ. ನಾನೇ ಒಂದು ಹಾಕಿರ್ತೀನಿ ಟೈಮ್ ಟೇಬಲ್ ರೂಟೀನ್ ಹಿಂಗೆ ಮಾಡಬೇಕು ಅಂತ, ಬಟ್ ಅದು ಊಟ ಪುಟ ಆಗಿಬಿಡುತ್ತೆ. ಇವಾಗ ಬನ್ನಿ ಏನಾಗೈತೆ ನೋಡುವ. ರೆಡಿ ಆದರೆ ಮಾಡೋಣ, ಇಲ್ಲಾಂದರೆ ಇಲ್ಲ. ಪುಷಪ್ ಮಾಡೋಕ್ಕಿಲ್ಲ. ಫಸ್ಟ್ ಹೊರಗಡೆ ಏನಾದರೂ ಡಸ್ಟ್ಗೆ ಸೇರ್ಕೊಂಡಿದ್ದೆ ನೋಡುವ. ಏನಾಗಿದ್ದೋ ಗೊತ್ತಿಲ್ಲ. ಸುಮಾರು 1 ವರ್ಷ ಆಯಿತು ಇದನ್ನು ತೆಗೆದು ಕ್ಲೀನ್ ಮಾಡಿ. ನಾನು ನೋಡಿದಿಲ್ಲ, ನಾವು ಸೇರ್ಕೊಬಿಟ್ಟಿರುತ್ತೆ ಅವಾಗ ಇಷ್ಟಕ್ಕೆ ಆಗಲ್ಲ. ಒಂದು ವರ್ಕ್ಶಾಪಲ್ಲಿ ಕೆಲಸ ಮಾಡೋರು ಮಾಡ್ತಾರಲ್ಲ, ಎಕ್ಸ್ಪೀರಿಯನ್ಸ್ ಇರೋ ಥರ ಆ ರೇಂಜಿಗೆ ಗೊತ್ತಿದ್ದೀನಿ ನಾನು ಬಿಲ್ಡಪ್ ಕೊಟ್ಟು. ಒಂಚೂರು ಬೇಸಿಕ್ ಗೊತ್ತು ಅಷ್ಟೇ, ಜಾಸ್ತಿ ಗೊತ್ತಿಲ್ಲ. ತೆಗೆದ ಇದು ಬಂಡವಾಳ ಏನಾಗಿದೆ ಅಂತ ಫುಲ್ಲು ಡಸ್ಟೆಲ್ಲ ತುಂಬ್ಕೊಂಡಿರುತ್ತೆ ಒಳಗಡೆ. ಆಯಿಲ್ ಆಗ್ತಾಯಿತ್ತೆ, ತುಕ್ಕಿ ಹಿಡಿಸ್ಬಿಟ್ಟಿದ್ದೀನಿ. ರೆಡಿ ಮಾಡ್ತಾ ಕೂತಿನ ಅರ್ಜೆಂಟು. ಹಸ್ಬೆಂಡ್ ಫೋನ್ ಮಾಡಿದ್ರು, ನಾಳೆ ಅವರು ಶಬರಿಮಲೆಗೆ ಹೋಗ್ತಾರಲ್ಲ, ಇವತ್ತು ಲಗೇಜ್ ಎಲ್ಲ ಪ್ಯಾಕ್ ಮಾಡಬೇಕು ಬಾಮ್ಮ ಅಂತ ಫೋನ್ ಮಾಡ್ತು. ನಾವು ತಲೆ ಕೆಡ್ಸ್ಕೊಂಡು ಮಾಡೋಷ್ಟು ಟೈಮ್ ಸಿಕ್ಕಲಿಲ್ಲ. ಅದು ಮಾಡೋಕ್ಕೋಗಲ್ಲ, ಎತ್ತಿಟ್ಬಿಟ್ಟು ಮತ್ತೆ ಇನ್ನೊಂದು ಸ್ನಾನ ಮಾಡಿ ರೆಡಿಯಾಗಿದ್ದೀನಿ. ಅಲ್ಲಿ ಹೋಗಿ ಅವ್ರ ಮನೆಗೆ ಹೋಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಡ್ಬೇಕಲ್ಲ, ಅವ್ರು ಹಾಕೊಳ್ಳಲ್ಲ, ನಾನೇ ಹಾಕ್ಕೊಡ್ಬೇಕು. ಇವಾಗ ಫೋನ್ ಮಾಡ್ತು, ನಾಳೆ ಹೋಗೋದಿದೆ, ನೀವು ಆರಾಮಾಗಿದ್ದೀರಲ್ಲ, ಬನ್ನಿ ಬೇಗ ರೆಡಿ ಮಾಡಿಕೊಡಿ ನನಗೆ ಅಂತ. ಇವಾಗ ಆ ಮನೆಗೆ ಹೋಗಿ ಬಟ್ಟೆ ಗಿಟ್ಟೆಲ್ಲ ಪ್ಯಾಕ್ ಮಾಡಿ ಏನೋ ಇತ್ತು ಅಲ್ಲಿ ವ್ಯವಹಾರ ಏನು ಮಾಡಬೇಕು ಮುಂದೆ ಅಂತ ನೋಡುವ. ಬನ್ನಿ ಹೋಗೋಣ ಅಲ್ಲಿ ಆಮೇಲೆ. ಈಗ ಸದ್ಯಕ್ಕೆ ಇಷ್ಟು ದಿನಕ್ಕೆ ಮಿಷಿನ್ ಅಂತೂ ರೆಡಿ ಮಾಡೋ ಪ್ಲ್ಯಾನ್ ಇಲ್ಲ. ಯಾಕಂತಂದ್ರೆ ಅವರು ಹೊಟ್ಟೋದ್ರೆ ಇನ್ನು ಅಂಗಡಿ ಎಲ್ಲ ಮ್ಯಾನೇಜ್ಮೆಂಟು ನಾನೇ ಮಾಡಬೇಕು. ಅಷ್ಟೆಲ್ಲ ಟೈಮು ಇಲ್ಲ ನನಗೆ. ಅದನ್ನು ರೆಡಿ ಮಾಡಿ ಕೂತ್ಕಷ್ಟು ಬಂದಮೇಲೆ ನೋಡ್ಕೊಳ್ಳೋದು. ಎತ್ತಿ ಪೊಟ್ನ ಕಟ್ಟಿ ಮಿಷಿನೆಲ್ಲ ಎತ್ತಿಗಿಟ್ಟೆ ಸೈಡ್ಗೆ. ಬಿಸಿ ಸ್ನಾನ ಮಾಡಿ ಅಪ್ಪ ಎಷ್ಟು ಸ್ವೆಟ್ ಆಗ್ತಿದೆ ಮುಖ ಎಲ್ಲ. ಸಂಜೆ ಈಗ 4 ಗಂಟೆ. ಫೋನ್ ಮಾಡ್ಬಿಟ್ಟು ಯಾರು ಇತ್ತು ಫೋನ್ ಇದೆ ಅನ್ಸ್ ಮಡಗಿದೆ. ನಾನು ಸರಿ ಪಾಪ ಮನ್ಗೆ ಹೋಗ್ತೀನಿ, ತಿಂಡಿ ತಿನ್ಕವ ಸರಿ, ಊಟ ಮಾಡ್ಕಪ್ಪ, ಪಾಪ ಮನ್ಗೆ ಹೋಗಿರ್ತೀನಿ ನಾನು. ಇದು ಇಡ್ಮೂಡಿ ಎಲ್ಲ ಕಟ್ಟಕ್ಕೆ ಕಾಯೆಲ್ಲ ನೆನೆಸೋರು ಎಡ್ದ್ಬಿಟ್ಟು ಐರನ್ ಬಾಕ್ಸ್ ತಗೊಬಂದೆ. ಅವರು 2 ವೈಟ್ ಶರ್ಟ್ ಐರನ್ ಮಾಡಿಡು ಅಂತಂದರು. ಹೊರಗಡೆ ಪಡ್ಸಾಲೆ ಮೇಲೆ ಮಲಗವ್ರೆ.
ಯಾವಾಗ ಬಟ್ಟೆ ಐರನ್ ಮಾಡಲಿ ಅಂತ 2 ವೈಟ್ ಶರ್ಟ್ ಐರನ್ ಮಾಡಿ 2 ವೈಟ್ ಶರ್ಟ್ ಐರನ್ ಮಾಡಿ ಅಂತ ಕಣ್ಣು ಮುಚ್ಕೊಂಡೆ ಮಾತಾಡ್ತಿರೋದಕ್ಕೆ ಬಂದೆ. ಎಲ್ಲಿ ಅಂತ ಹುಡುಕ್ಬಿಟ್ಟು ಐರನ್ ಮಾಡಿ ಪ್ಯಾಕ್ ಮಾಡಬೇಕು ಬಟ್ಟೆಗಳನ್ನ. ನಾಳೆ ಹೊರಡೋದು. ಇವತ್ತು ಸಂಜೆ ಮನೆ ಬಿಡಿಸ್ತಾರಲ್ಲ ಅದಕ್ಕೆ ಇದನ್ನೆಲ್ಲ ಮತ್ತೆ ತೆಗೆದ್ಬಿಟ್ಟು ಹೊಸ್ದಾಗಿ ತಿರ್ಗಿ ಹಾಕ್ಬೇಕು. ಪೂಜೆ ಐಟಮ್ ಇದನ್ನೆಲ್ಲ ರಿಮೂವ್ ಮಾಡಿ ಮತ್ತು ಸಂಜೆ ಇನ್ನೊಂದು ಸರ್ತಿ ಹೊಸ್ದಾಗಿ ಮತ್ತೆ ಹಾಕಿ ಅವ್ರು ಪೂಜೆ ಮಾಡ್ಬಿಟ್ಟು ದೀಪ ಹಚ್ಬಿಟ್ಟು ಹೋಗಿರ್ತಾರೆ. ಅದು ನಾವು ಮತ್ತೆ ವಾಪಸ್ ಬರೋ ತನಕ ನಾವು ಪೂಜೆ ಮಾಡ್ಕೊಂಡಿರೋದಷ್ಟೇ ಮನೇಲಿ. ಇದು ಈಗ 3 ದಿನ ಆಯಿತು ಅವರು ಸ್ಟಾರ್ಟಿಂಗ್ ಹಾಕಿಸ್ಕೊಂಡು ದಿನ ಪೂಜೆ ಮಾಡಿದ್ದು. ಮತ್ತೆ ರಿಮೂವ್ ಮಾಡಿಬಿಟ್ಟು ಹೊಸ್ತ ಮತ್ತೆ ಹಾಕಿ ಇದು ಮಾಡಿ ಮತ್ತು ಅವರು ವಾಪಸ್ ಬರ್ತಾರಲ್ಲ ಅಲ್ಲಿಂದ, ಆವಾಗ ಅವರೇ ಇದನ್ನೆಲ್ಲ ತೆಗೆದು ಪೂಜಿಸ್ತಾರೆ ಸಲ್ಸೋದು ಮತ್ತು ವಾಪಸ್ ತೆಗೆದು. ನಮ್ಮ ಮನೆ ನೋಡಿರಲಿಲ್ಲ, ಫಸ್ಟ್ ಟೈಮು ವ್ಲಾಗು ಮನೆಯಿಂದ. ಬಂದ ತಕ್ಷಣ ಕಷ್ಟಪಟ್ಟು 2 ಶರ್ಟ್ ಎತ್ತಿ ವೈಟ್ ಶರ್ಟ್ ಐರನ್ ಮಾಡಿಟ್ಟೆ. ಇವಾಗ ಬಂದರು, ಅಯ್ಯೋ ಇದು ಬೇಡಿ ಬೇರೆ ಶರ್ಟ್ ಬೇಕು ಅಂದ್ಬಿಡೋದ. ಕಷ್ಟಪಟ್ಟು ಮಾಡಿದ್ದೆ ವೇಸ್ಟ್ ಆಗಲಿಲ್ವಾ? ಅವ್ರು ವೈಟ್ ಶರ್ಟನ್ನು ಮಾತ್ರ ಒಪ್ಸೋಕ್ಕೆ ಆಗಲ್ಲ. ಹೊಸದೇನೆ ಇದು ಶರ್ಟು. ಇನ್ನೊಂಥರ ಆ ಥರ ಇರಬೇಕಿತ್ತು, ಈ ಥರ ಶರ್ಟ್ ಮಾಡಬೇಕಿತ್ತು, ಅಲ್ಲೊಂದು ಶರ್ಟ್ ಇತ್ತು, ಅದು ಮಾಡಬೇಕಿತ್ತು ಅಂತ ಸಂಪೂರ್ಣ ಹತ್ರ. ಅದಕ್ಕೆ ಸ್ನಾನ ಮಾಡ್ಕೊಂಡು ಬನ್ನಿ ಯಾವ್ದು ಬೇಕೋ ಆಮೇಲೆ ಎತ್ಕೊಡಿ ಮಾಡ್ತೀನಿ ಅಂತಂದೆ. ನಾನು ಹಂಗೂ ಮಾಡಾಗಲೇ ಡೌಟ್ ಇತ್ತು ನನಗೆ, ಇದನ್ನು ಒಪ್ಕೊಳ್ಳಲ್ಲ ಅಂತ. ಕಷ್ಟಪಟ್ಟು ಮಾಡಿದ ಐರನ್ ವೇಸ್ಟ್ ಆಯಿತು. ಅಡುಗೆ ಮನೆ ಕ್ಲೀನ್ ಮಾಡ್ತಾಯಿದ್ದೆ. ನಮ್ಮಮ್ಮ ಒಗ್ದಿರೋ ಬಟ್ಟೆನೆಲ್ಲ ತಗೊಬಂದು ಇಲ್ಲಿ ಹಾಕವ್ರೆ ರೂಮಲ್ಲಿ. ಇದನ್ನು ಮಡ್ಸಿ ಎತ್ತಿಡಬೇಕು, ಬೀರುಗೆ ಹಾಕ್ಬೇಕು. ಮತ್ತು ತಿರ್ಗ ಅವ್ರು ಮಾಡ್ತಾರೆ ಕ್ಲೀನಾಗಿ. ಬಟ್ ಆದರೆ ನಮ್ಮ ಮಮ್ಮಿ ಥರ ಸೇಮ್ ಅಮ್ಮ ಇವರಿಬ್ಬರು ಒಂದೇ. ಯಾವುದನ್ನ ಎಲ್ಲೆಲ್ಲಿ ಇಟ್ಕೋಬೇಕು ಆ ಥರ ಇಡಲ್ಲ. ಅಲ್ಲೇ ಹೆಂಗಾರು ಹಂಗೆ ಗುಡ್ಡಾಗಿದೆ. ಬಟ್ ನಂಗೆ ನೀಟಾಗಿ ಇದು ಇಲ್ಲೇ ಇರಬೇಕು ಅಂದರೆ ಅದು ಅಲ್ಲಲ್ಲೇ ಇರಬೇಕು ಐಟಮ್ಸು. ಬಂದು ಅಡುಗೆ ಮನೆ ಬಂದು ಅದೇ ಕೆಲಸ ಮಾಡ್ತೀನಿ. ಫೋನ್ ಸ್ಟ್ಯಾಂಡ್ ತಂದಿಲ್ಲ ನಾನು, ಎತ್ಕೊಂಬರ್ಬೇಕಿತ್ತು. ಆದರೆ ನನಗೆ ಐಟಮ್ ಹಿಂಗೆ ಇರಬೇಕು, ಈ ಥರನೇ ಇರಬೇಕು ಅಂತ ನಾನು ಜೋಡಿಸಿರ್ತೀನಿ ನೀಟಾಗಿ. ಬಟ್ ಅವ್ರು ಹೆಂಗಂದ್ರೆ ಹಂಗೆ ಅದೇ ಫುಲ್ ಸೆಲ್ಫ್ ಫುಲ್ ಗುಡಿ ಹಾಕಿತ್ತು. ಇವಾಗ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ ಒಂದು ಕಡೆಯಿಂದ. ನಂಗೆ ಇಲ್ಲಿ ಸೆಲ್ಫ್ ಮೇಲೆಲ್ಲ ಏನು ಇಡೋಕ್ಕೆ ಇಷ್ಟ ಇಲ್ಲ. ಬರೀ ಮಿಕ್ಸಿ ಗ್ರೈಂಡರ್ ಇಟ್ಬಿಟ್ರೆ ಇನ್ನೇನು ಇರ್ಬಾರ್ದು, ಫುಲ್ ಎಂಟಿ ಇರಬೇಕು. ಬಟ್ ಇವ್ರಿಗೆ ಹತ್ರ ಇರುತ್ತಲ್ಲ ಎತ್ತಿ ಇಟ್ಕೊಳಕ್ಕೆ ಮಾಡೋಕ್ಕೆ ಅಂತ ಎಲ್ಲ ತಂದು ದಬ್ಬ ಮಾಡಿರ್ತಾರೆ. ನಮ್ಮಣ್ಣಗೆ ನಮ್ಮ ಮಮ್ಮಿ ನನಗೆ ಮಾಡೋದು ಸೇಮು. ಬಟ್ ನನಗೆ ನೀಟಾಗಿರ್ಬೇಕಲ್ಲವೇ. ಇವಾಗ ಒಂದು ರೌಂಡ್ ಕ್ಲೀನ್ ಮಾಡಿ ಒಟ್ಟಿಗೆ ಮನೆಯೆಲ್ಲ ಒರೆಸ್ಬಿಟ್ಟು ಬಟ್ಟೆ ಮಡಿಸಿ ಎತ್ತಿಟ್ಬಿಟ್ಟು ಇದು ಐಟಮ್ ಎಲ್ಲ ಮತ್ತೆ ತೆಗಿಬೇಕು. ಪೂಜೆದ ಐಟಮ್ ಎಲ್ಲ ಇದೆಲ್ಲ ಮೊನ್ನೆ ಹಾಕಿದ್ದೆಲ್ಲ ಫುಲ್ಲೆಲ್ಲ ತೆಗಿಬೇಕಂತೆ. ಮತ್ತು ಹೊಸ್ದಾಗಿ ತಗೊಬಂದು ಮತ್ತೆ ಇವಾಗ ಜೋಡಿಸ್ಬಿಟ್ಟು ಪೂಜೆ ಮಾಡ್ತಾರೆ. ಹೆಂಗಿರೋ ಅಡುಗೆ ಮನೆ ಹೆಂಗೆ ಮಾಡ್ತೀನಿ ನೋಡ್ಕೊಳ್ಳಿ. ನಾವು ಹಿಂಗೆ ಗುಡ್ಡೆ ಹಾಕೋರು ಗಜಿ ನಾನು ಹೆಂಗೆ ಮಾಡ್ತೀನಿ ಅಂತ. ಅದೆಲ್ಲ ನಾನೇ ತಂದು ಅನಿಸಿದ್ದು. ಅದು ಶೀಟು ವಾಷೇಬಲ್, ಎಣ್ಣೆ ಜಿಡ್ಡು, ಗ್ಯಾಸ್ದು ಜಿಡ್ಡು ಅಲ್ಲಿ ಆರುತ್ತಲ್ಲ, ವಾಷೇಬಲ್, ವಾಶ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಹೆಂಗೆ ಬೇಕು ಹಂಗೆ ಡೆಕೋರ್ ಮಾಡ್ಕೊಂಡಿದ್ದೆ ಮನೆ. ಈ ಮನೇಲಿ ಫಸ್ಟ್ ಬ್ಲಾಗ್ ಅನಿಸುತ್ತೆ ಇದು. ನಾನು ಈ ಮನೇಲಿ ಬ್ಲಾಗೇ ಮಾಡಿಲ್ಲ, ಫಸ್ಟ್ ಟೈಮ್ ಬ್ಲಾಗ್ ಮಾಡ್ತಿರೋದು. ಓಕೆ ಬನ್ನಿ ನನ್ನ ಜೊತೆ. ನೀವು ಒಂಚೂರು ಕೆಲಸ ಮಾಡಿಕೊಡಿ ಅಂತ ಹೇಳೋಕ್ಕಾಗಲ್ಲ, ಕೆಲಸ ಮಾಡ್ತೀನಿ ನೋಡಿ ಆಯಿತಾ. ಮನೆಯಲ್ಲಿ ಹೊರಗಡೆ ಎಲ್ಲ ನೀರಿಟ್ಟು ಮನೆಯೆಲ್ಲ ಒರೆಸಿ ರೆಡಿ ಮಾಡಿದೆ. ಇದನ್ನು ಅವರೇ ತೆಗಿತಾರೆ. ನಾನು ಆವಾಗಿಂದ ಬ್ಲೂಟೂತ್ ಕನೆಕ್ಟ್ ಮಾಡಿಬಿಟ್ಟು ಹೊಸ ಟ್ರೆಂಡಿಂಗ್ ಸಾಂಗು, ಕೂಗಳತೆ ದೂರದಲ್ಲಿ ಕುಹು ಎಂದು ಕೂಗಿದವಳೆ ನಿನ್ನ ಹೆಸರು ಕುಹುನ ಕೋಗಿಲೇನ ಅಂತ ಸಾಂಗು ಮಿನಿಮಮ್ಮು ಒಂದು 20 ಸಲ ಕೇಳಿರ್ಬೋದು. ರಿಪೀಟೆಡ್ ಹಾಕಿ ಸಾಂಗು ಕೆಲಸ ಮಾಡಿದ್ದು. ಇದು ದೇವ್ರ ಮನೆ. ಕೂಗಳತೆ ದೂರದಲ್ಲಿ ಕುಹು ಎಂದು ಕೂಗಿದವನಿ ನಿನ್ನ ಹೆಸರು ಕುಹುನ ಕೋಗಿಲೇನ. ಬ್ಲೂಟೂತ್ ಆಫ್ ಮಾಡಿಬಿಡುವ. ಇದು ರೂಮ್ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗೀತು. ಕ್ಲೀನಿಂಗ್ ಕೆಲಸ ಎಲ್ಲ. ಇದು ಜೆರಾಕ್ಸ್ ಮಿಷಿನು ಇಲ್ಲೇ ಇಟ್ಕೊಬಿಟ್ಟಿದ್ದೀವಿ. ಇದು ನಮ್ಮ ಮದುವೆ ಫೋಟೋ. ಇದು ಅನ್ಎಕ್ಸ್ಪೆಕ್ಟೆಡ್ ಫೋಟೋ. ಯಾಕಂತಂದರೆ ನನಗೆ ನಾನು ಸಡನ್ನಾಗಿ ಫೋಟೋ ತೆಗಿಯೋದು, ಯಾರೋ ಫ್ರೆಂಡು ನನಗೆ ಗೊತ್ತಾಯಿತು. ನಾನು ಫೋಟೋ ನೋಡಿ ಸ್ಮೈಲ್ ಮಾಡಿದೆ. ಪಾಪ ಪ್ರತು ಗೊತ್ತಿಲ್ಲ, ಆ ಕಡೆ ಈ ಕಡೆ ನೋಡ್ತವ್ರೆ.
ಅನ್ಎಕ್ಸ್ಪೆಕ್ಟೆಡ್ ಫೋಟೋ ಇದನ್ನು ತೆಗೆದುಬಿಟ್ಟು ನೆಕ್ಸ್ಟ್ ಡೇಗೆ ಅವರು ಗಿಫ್ಟ್ ಮಾಡಿದ್ರು ಫೋಟೋನ. ಇದು ಮದುವೆ ಅದು ನೆಕ್ಸ್ಟ್ ಡೇಗೆ ಗಿಫ್ಟ್ ಕೊಟ್ಟರು. ಒಂಥರ ಮೆಮೊರೇಬಲ್ ಫೋಟೋ, ರಿಸೆಪ್ಷನ್ದು ಫೋಟೋ. ಅವಾಗ ನೋಡಿ ನಾನೇ ಸಣ್ಣ ಇದ್ದೀನಿ, ಒಣಕಲ್ ಕಡ್ಡಿ ಥರ. ಇವಾಗ ದಪ್ಪ ಆಗ್ಬಿಟ್ಟಿದ್ವಿ, ಡ್ರಮ್ ಥರ ಓದೋಗ್ಬಿಟ್ಟಿದ್ದೀನಿ. ಇವಾಗ ಅಂಗಡಿಗೆ ಹೋಗಿ ಅವರು ಸ್ನಾನ ಮಾಡೋಕೆ ಹೋದ್ರೆ ಬಂದು ಆಮೇಲೆ ಬಟ್ಟೆಗಳು ಎತ್ಕೊಡ್ತಾರೆ ಅಂತ ಮತ್ತೆ ಇನ್ನೊಂದು ಸಲ ಐರನ್ ಮಾಡಿ ಬಟ್ಟೆ ಪ್ಯಾಕ್ ಮಾಡ್ತೀನಿ. ಇವಾಗ ಅಮ್ಮಂಗೆ ಗೊತ್ತಾಗಲ್ಲ, ಇಷ್ಟೊತ್ತು ಮೇಲೆ ಟೈಮು 5:30, ಇಷ್ಟೊತ್ತು ಮೇಲೆ ರಶ್ ಇರ್ತಾರಲ್ಲ, ಅವ್ರಿಗೆ ವ್ಯಾಪಾರ ಕೊಡೋದು ಗೊತ್ತಾಗಲ್ಲ ಆ ಲೆಕ್ಕಕ್ಕೆಲ್ಲ. ಇವಾಗ ನಾನು ಹೋಗಿ 7:30 ತನಕ ಅಲ್ಲಿದ್ದು ಮತ್ತು ಇವ್ರು ಬರೋದೇ 7:30 ಆಗುತ್ತೆ ಸ್ನಾನ ಮಾಡಿ. ಆವಾಗ ಮತ್ತೆ ಪುನಃ ಬರ್ತೀನಿ. ಅಷ್ಟೋ ತನಕ ಅಂಗಡಿಗೆ ಹೋಗ್ತೀನಿ. ಮತ್ತು ನಾಳೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ಶಬರಿಮಲೆಗೆ ಹೋಗ್ತಾರಲ್ಲ, ಅಲ್ಲಿ ದೇವಸ್ಥಾನದ ವ್ಲಾಗು ಬರುತ್ತೆ, ವೆಯ್ಟ್ ಮಾಡಿ. ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್. ಹೊಸ್ದಾಗಿ ನೋಡ್ತಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಹಾಕಿ ಮರಿಬೇಡಿ. ಓಕೆನಾ? ಬಾಯ್, ಟಾಟಾ, ಸಿ ಯು.